ಪಚ್ಚ ಪಚ್ಚ ಐ ಥಿಂಕ್ ಒಂದು ನಾನು ಆ ಸಿನಿಮಾದಿಂದ ಸ್ಟಾರ್ಟ್ ಮಾಡ್ತೀನಿ. ನನಗೆ ಐ ಹ್ಯಾವ್ ಅವ್ರು ಯಾವಾಗಲೂ ಕತೆ ಕೇಳಬೇಕಾದ್ರೆ ಪ್ರಿಯಾ ಅವರು ಇವರೆಲ್ಲರೂ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾನೆ, ಇದು ಒಂದು ಟಿಪಿಕಲ್ ಕ್ರಿಂಜ್ ಸಬ್ಜೆಕ್ಟಿಗೆ ಹೋಗಬೇಡಿ. ಟಿಪಿಕಲ್ ಇವಾಗ ನಮ್ಮನೆಯಿಂದ ಬಂದಿದ್ದು ಅಂದ ತಕ್ಷಣ ಒಂದು ದೊಡ್ಡ ಸಿನಿಮಾ, ಎಲ್ಲ ದೊಡ್ಡದು, ನಮಗೆ ಗೊತ್ತಿರೋ ಎಲ್ಲ ಬೆಸ್ಟ್ ಬೆಸ್ಟ್ ಎಲ್ಲ ಬೆಸ್ಟ್ 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 ಹಾಕಿ ಮಾಡಿ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಸಿಂಪಲಾಗಿ ಹೋಗಲಿ, ಒಂದು ಚಪ್ಪಲ್ ಹಾಕೊಂಡು ಹೋಗಲಿ ಪಾತ್ರ. ಕ್ರಿಂಜ್ ಸಬ್ಜೆಕ್ಟ್ ಹುಡುಕಬೇಡಿ. ಯಾರು ಮಾಡದೇ ಇರೋ ಸಿನಿಮಾನ ಮಾಡೋಕ್ಕೆ ಧೈರ್ಯ ಮಾಡಿ. ಧೈರ್ಯ ಮಾಡೋವನ್ನ ಈ ಪ್ರಪಂಚದಲ್ಲಿ ಗೆಲ್ಲೋದು. ಇಲ್ಲಿ ನೀವು ಹೇಳ್ಬೋದು, ಶಾರದವ್ರು ಅವಲೇ ತುಂಬ ಎಂಫಸೈಸ್ ಮಾಡಿದ್ರಿ ಗಾಂಜಾ ಅಂತ. ಈಗ ಹೇಳ್ತೀನಿ ಕೇಳಿ, ನಾವು ರೌಡಿಸಮ್ ಪಿಕ್ಚರ್ ಮಾಡ್ತೀವಿ, ಅದರಲ್ಲಿ ನಮ್ಮ ಹೀರೋ ಮಚ್ಚೆತ್ಕೊಂಡು ಎಲ್ರಿಗೂ ಹೊಡಿತಾ ಇರ್ತಾನೆ. ಆವಾಗ ನಮ್ಮ ಪ್ರಶ್ನೆಯಲ್ಲಿ ಅಂದರೆ ಮಚ್ಚು ಗನ್ಕಿನ್ನ ಬೆಟ್ರಾ, ಅಥವಾ ಮಚ್ಚನ್ನು ಪ್ರಮೋಟ್ ಮಾಡ್ತಾ ಇದ್ದೀವ, ಅಥವಾ ಮಚ್ಚಾನ ಪ್ರಮೋಟ್ ಮಾಡ್ತಾ ಇದ್ದೀವ? ಇದು ಬರಲ್ಲ. ಲಾಸ್ಟಲ್ಲಿ ನೋಡೋಕ್ಕೆ ಹೋದರೆ ನಮ್ಮ ಹೀರೋಗೊಂದು ಕೈ ಹೋಗಿರುತ್ತೆ, ಇಲ್ಲ ಕಾಲು ಹೋಗಿರುತ್ತೆ. ಏನು ಹೇಳೋಕ್ಕೆ ಹೋಗ್ತೀವಿ ಅಂದರೆ ಮಚ್ಚು ಗನ್ನು ಎರಡೂ ಬೇಡಪ್ಪ ಅಂತ ವೀಕ್ಷಕರಿಗೆ ಹೇಳಿರ್ತೀವಿ.